ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಸ್ನೇಹಿತರೆ, ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಕೋಳಿಗಳನ್ನು ಹೇಗೆ ಹಿಡಿದು ಬಾಕ್ಸ್ಗೆ ಹಾಕಿ ಗಾಡಿಗೆ ಲೋಡ್ ಮಾಡುವಂಥದ್ದು, ಹಾಗೆ ಹೇಗೆ ಹಿಡಿಬೇಕು, ಅದನ್ನು ಹೇಗೆ ತೂಕ ಮಾಡಬೇಕು, ಒಂದು ಬಾಕ್ಸಿಗೆ ಎಷ್ಟು ಕೋಳಿಗಳನ್ನು ಹಾಕ್ತಾರೆ, ಇದನ್ನೆಲ್ಲ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ. ಈಗ ನಾವಿವತ್ತು ಕೋಳಿಗಳನ್ನು ಕೊಡ್ತಿರುವಂಥದ್ದು ತಂದೂರಿ ಚಿಕನ್ಗೆ ಅಂತ ಹೇಳಿದರೆ, ಇದು 45 ದಿನ ಆಗಲಿಲ್ಲ, ಇವತ್ತಿಗೆ ನಮಗೆ 28 ಡೇಸ್ ಮಾತ್ರ ಕಂಪ್ಲೀಟ್ ಆಗಿರುವಂಥದ್ದು. ಈ 28 ಡೇಸ್ಗೆ ತಂದೂರಿಗೆ ಆಗುವಂಥದ್ದು 1.5 kg ಕೋಳಿಗಳು. ಹೀಗೆ 1.5 kg ತೂಕ ಬಂದ ನಂತರ ನಾವು ತಂದೂರಿಗೆ ಕೋಳಿಗಳನ್ನು ಕೊಡ್ಬೋದು. ಹಾಗೆಯೇ ನಾವು ಕೋಳಿಗಳನ್ನು ಲೋಡ್ ಮಾಡುವ ಮೊದಲು ನಾವು ಫೀಡನ್ನು ಲಿಫ್ಟ್ ಮಾಡಬೇಕಾಗ್ತದೆ. ಯಾಕೆಂದರೆ 4 ರಿಂದ 5 ಗಂಟೆ ಮೊದಲು ನಾವು ಕೋಳಿಗಳಿಗೆ ಯಾವುದೇ ಆಹಾರವನ್ನು ನೀಡಬಾರ್ದು. ಆ ಕಾರಣಕ್ಕಾಗಿ ನಾವು ಫೀಡ್ ಲಿಫ್ಟ್ ಮಾಡ್ತೀವಿ. ಫೀಡ್ ಲಿಫ್ಟ್ ಮಾಡದೇ ಇದ್ದರೆ ತಗೊಂಡು ಹೋಗುವ ಕಂಪನಿಯವರು ತುಂಬ ಸಮಸ್ಯೆ ಮಾಡ್ತಾರೆ. ಯಾಕೆಂತ ಹೇಳಿದರೆ ಅವುಗಳಲ್ಲಿ ಫೀಡ್ ತಿಂದು ಅವುಗಳಲ್ಲಿ ಹಿಕ್ಕೆ ಹಾಕಿ ಅದರಿಂದ ವೆಯ್ಟ್ ಲಾಸ್ ಬರ್ತದೆ. ಹಾಗಾಗಿ 4 ರಿಂದ 5 ಗಂಟೆ ಮೊದಲು ನಾವು ಈ ರೀತಿ ಫೀಡನ್ನು ಲಿಫ್ಟ್ ಮಾಡಿಟ್ಟರೆ ಕೋಳಿಗಳು ಅದಕ್ಕಿಂತ ಮೊದಲು ತಿಂದಿರುವ ಫೀಡೆಲ್ಲ ಜೀರ್ಣ ಆಗಿ ಹಿಕ್ಕೆ ರೂಪದಲ್ಲಿ ಶೆಡ್ಡಲ್ಲೇ ಉಳಿತದೆ. ಹಾಗೆ ಲೋಡ್ ಮಾಡಿದಾಗ ಗಾಡಿಯಲ್ಲಿ ಕೂಡ ಏನು ವೇಸ್ಟೇಜ್ ಇರೋದಿಲ್ಲ, ಖಾಲಿ ನೀರು ಮಾತ್ರ ಕೋಳಿಗಳಿಗೆ ಕೊಡಬೇಕು. ಹೀಗೆ ಫೀಡನ್ನು 5 ಗಂಟೆ ಮೊದಲು ಕೋಳಿಗಳಿಗೆ ಕೊಡಬಾರ್ದು. ಇನ್ನು ಕೋಳಿಗಳು ಲೋಡಿಂಗ್ಗೆ ಸ್ಟಾರ್ಟ್ ಆಗುವಾಗ ಕೋಳಿಗಳ ದೇಹದಲ್ಲಿ ಕ್ರಾಪಲ್ಲಿ ಯಾವುದೇ ಕೂಡ ಫೀಡ್ ಇರಬಾರ್ದು, ತಿಂದಿರೋ ಫೀಡೆಲ್ಲ ಜೀರ್ಣ ಆಗಿರ್ತದೆ. ಹಾಗಿರುವಾಗ ನಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಲಿಫ್ಟ್ ಮಾಡಿ ತಗೊಂಡೋಗ್ಲಿಕ್ಕೆ ಬಂದಿರುವವರು ಕೂಡ ಯಾವುದೇ ಕಿರಿಕಿರಿ ಇಲ್ಲ ನಮಗೆ. ಅವ್ರು ಬರ್ತಾರೆ, ನಾವು ಲೋಡ್ ಮಾಡಿ ಕೊಡುವಂಥದ್ದು ಡೈರೆಕ್ಟಾಗಿ ಕೊಂಡೋಗ್ತಾರೆ. ಈ ಲೋಡಿಂಗಲ್ಲಿ ಫಾರ್ಮರ್ಸಿಗೆ ಇರುವ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಲೇಬರ್ ಸಮಸ್ಯೆ ಲೋಡಿಂಗಲ್ಲಿ. ಯಾಕೆಂತೇಳಿದರೆ ರಾತ್ರಿ ಟೈಮಲ್ಲಿ ನಾವು ಲೋಡ್ ಮಾಡೋದ್ರಿಂದ ಕನಿಷ್ಠ ಒಂದು 160 ಬಾಕ್ಸ್ ಲೋಡ್ ಮಾಡಬೇಕಂತೇಳಿದರೆ ಕಂಪಲ್ಸರಿ 4 ಜನ ಬೇಕೇ ಬೇಕು. ಇಲ್ಲ ಅಂತೇಳಿದರೆ ಲೋಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತೇಳಿದರೆ ಲೋಡಿಂಗ್ ಮಾಡಲಿಕ್ಕೆ ಟೈಮ್ ಲಿಮಿಟ್ ಕೂಡ ಇದೆ. ಟೈಮ್ ಲಿಮಿಟ್ ಹೇಗೆ ಅಂತೇಳಿದರೆ, ಒಂದು 150 ಅಥವಾ 160 ಬಾಕ್ಸಿನ ಒಂದು ಗಾಡಿ ಲೋಡ್ ಮಾಡಲಿಕ್ಕೆ 2 ಗಂಟೆ ಟೈಮ್ ಇರ್ತದೆ ನಮಗೆ. 2 ಗಂಟೆ ಒಳಗೆ ನಾವು ಅದರ ಬಾಕ್ಸನ್ನು ಇಳಿಸಿ ಆ ಎಂಟಿ ಬಾಕ್ಸನ್ನು ತೂಕ ಮಾಡಿ ಹಾಗೆ ಕೋಳಿಗಳನ್ನು ಹಿಡಿದು ಬಾಕ್ಸಿಗೆ ತುಂಬಿಸಿ ಗಾಡಿಗೆ ಹಾಕೋದ್ರೆ 2 ಗಂಟೆ ಟೈಮಿಂಗ್ಸ್ ಒಳಗಡೆ ನಾವು ಲೋಡ್ ಮಾಡಿ ಅವರಿಗೆ ಬಿಟ್ಕೊಡ್ಬೇಕು. ಇಲ್ಲ ಅಂತೇಳಿದರೆ ತುಂಬ ಲೇಟ್ ಮಾಡ್ತಾ ಹೋದರೆ ಏನಾಗ್ತದೆ, ನಾವು ಹಿಡಿದಿರುವ ಕೋಳಿಯಲ್ಲೇ 3 ಗಂಟೆ 4 ಗಂಟೆ ಎಲ್ಲ ಆದರೆ ಕೋಳಿಗಳು ಒಂದು ಬೇಸಿಗೆ ಟೈಮಲ್ಲೇ ಆದರೆ ಮಾರ್ಟಿಲಿಟಿ ಆಗ್ತದೆ ಬಾಕ್ಸಲ್ಲಿ. ಇಲ್ಲ ಅಂತೇಳಿದರೆ ವೆಯ್ಟ್ ಲಾಸ್ ಬರ್ತದೆ ತುಂಬ. ಅವು ಅದರಲ್ಲೇ ಹೀಟ್ ಜನ್ರೇಟ್ ಆಗಿಬಿಟ್ಟು ಕೋಳಿಗಳಿಂದ ವೆಯ್ಟ್ ಲಾಸ್ ಆಗ್ತಾ ಹೋಗ್ತದೆ. ಈ ಎಲ್ಲ ಸಮಸ್ಯೆಯಿಂದ ನಮಗೆ ಅದು ಟೈಮ್ ಲಿಮಿಟ್. ಹೇಗೆ ಹೀಟ್ ಆಗ್ತದೆ ಅಂತೇಳಿದರೆ, ಒಂದು ಬಾಕ್ಸಲ್ಲಿ ಈಗ ತಂದೂರಿ ಕೋಳಿ ಆದರೆ ಒಂದು ಬಾಕ್ಸಿಗೆ 15 ರಿಂದ 16 ಕೋಳಿಯನ್ನು ಲೋಡ್ ಮಾಡ್ತಾರೆ. ಹಾಗಾದರೆ ಅಲ್ಲಿ ಗ್ಯಾಪ್ ಇರೋದಿಲ್ಲ. ಒಂದು ಕೋಳಿಗೆ ಹೇಗೆ ಒಂದು ಕೋಳಿಯ ನಂತರ ಒಂದು ಅಷ್ಟು ಇಕ್ಕಟ್ಟಾಗಿ ಅಲ್ಲಿ ಬಾಕ್ಸಲ್ಲಿ ನಾವು ತುಂಬಿರೋದ್ರಿಂದ ತುಂಬ ಹೊತ್ತು ನಾವು ಅದನ್ನು ಅಲ್ಲೇ ಬಿಟ್ಟರೆ ಅಲ್ಲಿ ಆಟೋಮೆಟಿಕ್ ಹೀಟ್ ಜನ್ರೇಟ್ ಆಗ್ತದೆ. ಹೀಟ್ ಜನ್ರೇಟ್ ಆಗಿಬಿಟ್ಟು ಕೋಳಿಗಳು ಒಂದು ವೆಯ್ಟ್ ಲಾಸ್ ಆಗ್ತದೆ. ಇಲ್ಲಾಂದರೆ ತುಂಬ ಹೊತ್ತು ಬಿಟ್ಟರೆ ಮಾರ್ಟಿಲಿಟಿ ಆಗ್ತದೆ. ಇದೇ ಒಂದು ದೊಡ್ಡ ಸಮಸ್ಯೆ. ಯಾಕೆ ಬ್ರಾಯ್ಲರ್ ಪೌಲ್ಟ್ರಿ ಫಾರ್ಮಲ್ಲಿ ಈ ಲಿಫ್ಟಿಂಗ್ ಇದೊಂದು ದೊಡ್ಡ ನಮಗೆ ತಲೆನೋವು ಫಾರ್ಮರ್ಸಿಗೆ. ಯಾಕೆಂತೇಳಿದರೆ ಒಂದು ಟೈಮ್ ಪಿಕಪ್ ಮಾಡಬೇಕು, ಮತ್ತು ರಾತ್ರಿ ಟೈಮಲ್ಲಿ ಲೇಬರ್ ಸಿಗಬೇಕು. ಇಲ್ಲ ಅಂತೇಳಿದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೈಟ್ ಟೈಮಲ್ಲಿ ಈಗ ಲೇಬರ್ ಬರ್ತೇನೆ ಅಂತ ಹೇಳಿಬಿಟ್ಟು ಎಲ್ಲಿಯಾದರೂ ಅವರು ಬಂದಿಲ್ಲ, ಕೈ ಕೊಟ್ಟರೆ
ಫಾರ್ಮರ್ಸ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಒಬ್ಬರು ಇಬ್ಬರು ಇದ್ದು ಇದನ್ನು ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಪಿಕಪ್ ಅಲ್ಲಿ ಬರ್ತದೆ, ಅಂದರೆ 40 ಬಾಕ್ಸು 50 ಬಾಕ್ಸು ಇದೆಲ್ಲ ಇದ್ದರೆ ಇಬ್ಬರಿಂದ ಮಾಡ್ಬೋದು, ಅದು ಬೇಗ ಆಗ್ತದೆ. ಇನ್ನು 100 ಬಾಕ್ಸ್ ಎಲ್ಲ 50 ಬಾಕ್ಸ್ಗಿಂತ ಜಾಸ್ತಿ 100 ಬಾಕ್ಸ್ ಎಲ್ಲ ಲೋಡಿಂಗ್ ಇದ್ದರೆ ಒಳ್ಳೆ ಲೇಬರ್ ಇದ್ದರೆ ಇಬ್ಬರಿಂದ ಮಾಡ್ಬೋದು. ಬಟ್ ಇಲ್ಲ ಅಂತ ಹೇಳಿದರೆ 3 ಜನ ಅಂತೂ ಬೇಕೇ ಬೇಕು. ಈಗ 100 ಬಾಕ್ಸ್ಗಿಂತ ಜಾಸ್ತಿ 100ರಿಂದ 160 ಬಾಕ್ಸು ಇಷ್ಟು ಲೋಡ್ ಮಾಡಲಿಕ್ಕೆ 4 ಜನ ಬೇಕೇ ಬೇಕು. ಅಂದರೆ ಟೈಮ್ ಇರುವಂಥದ್ದು 2 ಗಂಟೆ, ಇನ್ನು ಅರ್ಧ ಗಂಟೆ ಎಕ್ಸ್ಟ್ರಾ ಎಲ್ಲಿಯಾದರೂ ಆದರೆ ತೊಂದರೆ ಇಲ್ಲ, ಅದರಿಂದ ಏನು ಸಮಸ್ಯೆ ಇಲ್ಲ. ಅಂದರೆ 2 ಕಾಲು 2:15 ಆದರೆ ಅದರಿಂದ ದೊಡ್ಡ ಸಮಸ್ಯೆ ಇರೋದಿಲ್ಲ. ಇನ್ನು 3 ಗಂಟೆ ಹೀಗೆಲ್ಲ ಒಂದು ಲೋಡಿಗೆ ಕ್ರಾಸ್ ಆದರೆ ಅದು ನಮಗೆ ಸಮಸ್ಯೆನೇ. ಒಂದು ವೆಯ್ಟ್ ಲಾಸ್ ನಮ್ಮ ಫಾರ್ಮರಿಗೆ ಹಾಕ್ತಾರೆ, ಮತ್ತು ಮಾರ್ಟಲಿಟಿ ಆದರೂ ಕೂಡ ನಾವೇ ಜವಾಬ್ದಾರರು. ನೋಡಿ, ಇವಾಗ ನಮ್ಮದು 9 ಗಂಟೆಗೆ ಲೋಡಿಂಗ್ ಇತ್ತು ರಾತ್ರಿ. ಇವಾಗ ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ, ಯಾಕೆಂದರೆ ಹೆವಿ ರೈನು ಬರ್ತಾ ಇದೆ ನಮ್ಮ ಕೋಸ್ಟಲ್ ಕಡೆ. ಹಾಗಾಗಿ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ. ಫಸ್ಟಿಗೆ ನಾವು ಎಂಟಿ ಬಾಕ್ಸನ್ನು ತೂಕ ಮಾಡ್ಕೊಳ್ಬೇಕು. ಎಂಟಿ ಬಾಕ್ಸ್ ಎಷ್ಟಿದೆ, 160 ಬಾಕ್ಸ್ ಎಂಟಿ ಬಾಕ್ಸ್ ಇದ್ದರೆ ಅದನ್ನು ಫುಲ್ಲು ನಾವು ಎಂಟಿ ಬಾಕ್ಸನ್ನು ವೆಯ್ಟನ್ನು ನಾವು ಬರೆದುಕೊಳ್ಬೇಕು. ಆ ಕಡೆ ಕಂಪನಿ ಕಡೆಯಿಂದ ಬಂದವರು ಡ್ರೈವರ್ ಕೂಡ ಒಮ್ಮೆ ಅವರು ಬರ್ಕೊಳ್ತಾರೆ, ನಾವು ಕೂಡ ನಮಗೆ ವೆಯ್ಟನ್ನು ನಾವು ಬರೆದುಕೊಳ್ಬೇಕಾಗ್ತದೆ. ಆನಂತರ ವೆಯ್ಟ್ ಮಾಡಿರುವ ಬಾಕ್ಸನ್ನು ನಾವು ಇವತ್ತು ಮಳೆ ಇರೋದರಿಂದ ನಾವು ಶೆಡ್ ಒಳಗಡೆನೇ ಇಟ್ಟಿದ್ದೀವಿ, ಇಲ್ಲ ಅಂತ ಹೇಳಿದರೆ ಶೆಡ್ ಹೊರಗಡೆ ಇಟ್ಟು ಲೋಡ್ ಮಾಡುವಂಥದ್ದು. ಮಳೆಗಾಲದಲ್ಲಿ ಸ್ವಲ್ಪ ತುಂಬ ಮಳೆ ಬರ್ತಿರಬೇಕಾದ್ರೆ ಲೋಡಿಂಗ್ ಒಂದು ದೊಡ್ಡ ತಲೆನೋವು, ಕಿರಿಕಿರಿ ಆಗ್ತದೆ. ಯಾಕೆಂದರೆ ಹೊರಗಡೆ ಬಾಕ್ಸ್ ಇಡುವಂಗಿಲ್ಲ, ಒಳಗಡೆನೇ ಇಟ್ಟು ಲೋಡ್ ಮಾಡಬೇಕು. ಹಾಗೆ ಕೋಳಿ ಹಿಡಿಲಿಕ್ಕೆ ಈಗ 160 ಬಾಕ್ಸ್ ಕೋಳಿಯನ್ನು ಹಿಡಿದು ಲೋಡ್ ಮಾಡಲಿಕ್ಕೆ ನಮ್ಮವರು 4 ಜನ ಇರ್ತಾರೆ, ಮತ್ತು ಕಂಪನಿ ಕಡೆಯಿಂದ ಗಾಡಿಯಲ್ಲಿ 2 ಲೇಬರ್ ಬಂದಿರ್ತಾರೆ. ಅವರು ಯಾಕಂತ ಹೇಳಿದರೆ ಮೇಲೆ ನಾವು ಬಾಕ್ಸನ್ನು ಎಂಟಿ ಬಾಕ್ಸನ್ನು ಕೆಳಗೆ ತೆಗೆದುಕೊಡ್ಲಿಕ್ಕೆ, ಹಾಗೆ ನಾವು ಕೋಳಿ ಲೋಡ್ ಮಾಡಿರುವ ಬಾಕ್ಸನ್ನು ನಾವು ಮೇಲೆ ಗಾಡಿಗೆ ಕೊಟ್ಟಾಗ ಅದನ್ನು ಒಳಗಡೆ ಸೆಟ್ ಮಾಡಿ ಇಟ್ಟು ಲೋಡ್ ಮಾಡಿಕೊಳ್ಳಿಕ್ಕೆ ಅವರಿಬ್ಬರು ಬಂದಿರ್ತಾರೆ. ಹಾಗೆ ಟೋಟಲಾಗಿ 6 ಜನ ಅಂತ ಹೇಳಿದರೆ 2 ಕಂಪನಿಯವ್ರ ಲೆಕ್ಕದಲ್ಲಿ, ಅವರಿಗೇನು ನಾವು ಪೇಮೆಂಟನ್ನು ಕೊಡಬೇಕಾಗೋದಿಲ್ಲ. ಬಟ್ ನಾವು ಮಾಡಿರುವ ಜನರಿಗೆ ನಾವು ಪೇಮೆಂಟನ್ನು ಕೊಡಲೇಬೇಕಾಗ್ತದೆ. ಈಗ 2 ಅವರ್ಸ್ ಕೆಲಸಕ್ಕೆ ಮಿನಿಮಮ್ ಆಗಿ 600ಇಂದ 700 ರುಪೀಸ್ ಇವಾಗ ನಡೀತಾ ಇದೆ ಲೇಬರ್ ಚಾರ್ಜು. ಹಾಗೆ ಅವರು ಬಂದಿರುವಂಥ ಗಾಡಿ ದೂರ ಆದ್ದರಿಂದ ಗಾಡಿಗೆ ಪೆಟ್ರೋಲ್ ಚಾರ್ಜ್ ಕೊಡಬೇಕು. ಈಗ ನಮಗೆ ಬಂದಿರುವಂಥವರು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಇವರೊಂದು 10-12 ವರ್ಷ ಹಿಂದಿನಿಂದ ಇದನ್ನೇ ಮಾಡಿರುವಂಥವ್ರು. ಇವರು ಲೋಡ್ ಮಾಡಲಿಕ್ಕೆ ಬಂದರೆ ಎಲ್ಲ 1-1.25 ಗಂಟೆಯಲ್ಲಿ ಲೋಡ್ ಮಾಡ್ತಾರೆ. 2 ಗಂಟೆ ಟೈಮ್ ಇವರಿಗೆ ಬೇಕಾಗಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್. ಇವಾಗ 15 ಕೋಳಿ ಇದ್ದರೂ ಒಮ್ಮೆಗೆ ಇವರು ಈ ರೀತಿ ಹಿಡ್ಕೊಂಡು ಬರ್ತಾರೆ. ಇಲ್ಲ ಅಂತ ಹೇಳಿದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಲೇಟ್ ಆಗ್ತದೆ, 2 ಗಂಟೆ ಬೇಕಾಗ್ತದೆ. ತುಂಬ ಎಕ್ಸ್ಪೀರಿಯನ್ಸ್ ಇವರು, ಈಸಿಯಾಗಿ ಲೋಡ್ ಮಾಡಲಿಕ್ಕೂ ಹಾಗೆ ಈಸಿಯಾಗಿ ಅವರದ್ದೇ ಒಂದು ಮೆಥಡ್ ಇದೆ, ಅದನ್ನೇ ಫಾಲೋ ಮಾಡ್ಕೊಂಡು ತುಂಬ ಬೇಗ ಮಾಡ್ತಾರೆ. ಮತ್ತು ನಾವು ಕೋಳಿಯನ್ನು ಹಿಡಿದು ತರುವುದು ಮಾತ್ರ, ಬಾಕ್ಸಿಗೆ ಹಾಕ್ಕೊಳ್ಳೋಂಥದ್ದು ಕಂಪನಿಯಿಂದ ಲೇಬರ್ 2 ಬಂದಿರ್ತಾರೆ, ಅವರೇ ಅದನ್ನು ಚೆಕ್ ಮಾಡಿಬಿಟ್ಟು ಲೋಡ್ ಮಾಡ್ಕೊಳ್ತಾರೆ. ಯಾಕೆಂತ ಹೇಳಿದರೆ ಲೆಗ್ ವೀಕು ಅಥವಾ ತುಂಬ ವೀಕ್ ವರ್ಡ್ಸ್ ಇದನ್ನೆಲ್ಲ ಇದ್ದರೆ ಅವರು ನಾವು ತಂದಿಟ್ಟು ಕೊಟ್ಟ ತಕ್ಷಣ ಅದನ್ನು ಚೆಕ್ ಮಾಡಿ ಎಲ್ಲಿಯಾದರೂ ವೀಕ್ ವರ್ಡ್ಸ್ ಎಲ್ಲ ಇದ್ದರೆ ರಿಟರ್ನ್ ಕೊಡ್ತಾರೆ, ಅದನ್ನೆಲ್ಲ ಹಾಕ್ಕೊಂಡು ಹೋಗೋದಿಲ್ಲ ಅವರು. ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಅವರೇ 2 ಚೆಕ್ ಮಾಡಿಕೊಂಡು ಲೋಡ್ ಮಾಡ್ಕೊಳ್ತಾರೆ. ಆನಂತರ ಈ ರೀತಿ ಎಲ್ಲ ಲೋಡ್ ಆದ ನಂತರ ನಾವು ಲೈಟ್ ಆನ್ ಮಾಡ್ಕೊಳ್ಬೋದು. ಮೊದಲು ಲೋಡ್ ಮಾಡುವಾಗ ಫುಲ್ ಲೈಟ್ ಆಫೇ ಇರಬೇಕು, ಎಲ್ಲ ಅಂದರೆ ಕೋಳಿ ಹಾರಾಡುತ್ತವೆ. ಹೀಗೆ ಎಲ್ಲ ಲೋಡ್ ಆದ ತಕ್ಷಣ ಈ ರೀತಿ ಫುಲ್ ಲೋಡೆಡ್ ಬಾಕ್ಸನ್ನು ಪುನಃ ವೆಯ್ಟ್ ಮಾಡಿಬಿಟ್ಟು ಈ ರೀತಿ ನಾವು ಕಂಪನಿಯ ಗಾಡಿಗೆ ರೀಲೋಡ್ ಮಾಡಬೇಕು. ಸ್ಟಾರ್ಟಿಂಗ್ ನಾವು ಎಂಟಿ ಬಾಕ್ಸ್ ವೆಯ್ಟನ್ನು ಬರೆದುಕೊಂಡಿರ್ತೀವಿ. ಈಗ ಲೋಡೆಡ್ ಬಾಕ್ಸಿನ ವೆಯ್ಟನ್ನು ಬರೆದುಕೊಂಡಿರ್ತೀವಲ್ಲ, ಆವಾಗ ನಾವು ಈ ಲೋಡೆಡ್ ಬಾಕ್ಸ್ ಇಂದ ಎಂಟಿ ಬಾಕ್ಸ್ ವೆಯ್ಟನ್ನು ಕಳೆದ್ರೆ ನಮಗೆ ಕೋಳಿಗಳ ಗ್ರಾಸ್ ವೆಯ್ಟ್ ಸಿಗ್ತದೆ. ಆವಾಗ ನಾವು ಎವರೇಜ್ ತಗೊಳ್ಬೋದು. ಇವತ್ತು ನಾವು ತಂದೂರಿಗೆ ತೆಗೆದಿರೋದ್ರಿಂದ ಒಂದು ಬಾಕ್ಸಿಗೆ 15 ಕೋಳಿಯ ಲೆಕ್ಕದಲ್ಲಿ ನಾವು ಲೋಡ್ ಮಾಡಿರ್ತೀವಿ. ಅಂತ ಹೇಳಿದರೆ 160 ಬಾಕ್ಸಿಗೆ 2400 ಕೋಳಿಯಷ್ಟು ಇವತ್ತು ಲೋಡಾಗಿ ಹೋಗ್ತದೆ. ಇನ್ನು ಬೆಳೆದು ದೊಡ್ಡದಾದ ಹಾಗೆ ಕೋಳಿ ಬಾಕ್ಸಿಗೆ ಹಿಡಿಯುವಂಥದ್ದು ಕಡಿಮೆ ಆಗ್ತದೆ. ಇನ್ನು 2 kg ವೆಯ್ಟಿನ ಕೋಳಿ ಆದರೆ 13 ಅಂದರೆ 13 ಕೋಳಿ ಹಾಕ್ಬೋದು. ಇನ್ನು 2 kg ಕ್ರಾಸ್ ಆದರೆ 11, 12 ಹೀಗೆ ದೊಡ್ಡದಾದ ಹಾಗೆ ಬಾಕ್ಸಿಗೆ ಕಡಿಮೆ ಕೋಳಿ ಹಿಡಿತಾ ಹೋಗ್ತದೆ.
ಇದು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.